ಮತ್ತೊಂದ್ ಕಡೆ ನಾವು ಬೆಂಗಳೂರಲ್ಲಿ ಕುತ್ಕೊಂಡು ಶಿವಮೊಗ್ಗ ರಾಜಕೀಯ ನೋಡ್ಕೊಂಡ್ ಬಂದಂಗೆ ಕಾಗೋಡು ತಿಮ್ಮಪ್ಪನವರು ಬಂಗಾರಪ್ಪ ಅವರು ಜೊತೆಗಿದ್ದಾಗೆಲ್ಲ ಕಾಂಗ್ರೆಸ್ ಅದ್ಭುತ ದಿಗ್ವಿಜಯಗಳು. ಅವರು ಬೇರೆ ಆದಾಗ ಕಾಂಗ್ರೆಸ್ ಅಷ್ಟೊಂದು ಸಕ್ಸಸ್ ಕಾಣ್ಲಿಲ್ಲ. ಈಗ ಅದೇ ಹಾದಿಯಲ್ಲಿ ಮಧು ಬಂಗಾರಪ್ಪನವರು ಮತ್ತು ಬೇಳೂರು ಗೋಪಾಲಕೃಷ್ಣ ಅವರು ಒಂದ್ ರೀತಿ ಜೋಡಿ ತರ ಸಾಕ್ತಿದಾರೆ. 28ಕ್ಕೆ ಮತ್ತೆ ಅತಿ ದೊಡ್ಡ ಯಶಸ್ಸು. ನನಗೆ ನಿಮಗೆ ಎಲ್ಲಿಗೆ ಹೋಲಿಕೆ ಮಾಡ್ಬೋದು ಅಂದ್ರೆ, ಎಲ್ಲೋ ಗೋಪಾಲಕೃಷ್ಣ ಅವರು ನಾವು ಜಗಳ ಮಾಡ್ತಾ ಇದೀವಿ ಹಂಗೆಲ್ಲ ಮಾಧ್ಯಮದಲ್ಲಿ ಹಿಂಗ್ ಹೇಳಿದ್ರು, ಹಿಂಗೆ ಉಸ್ತುವಾರಿ ಸಚಿವರು ಅಂತ. ಕೆಲವು ವಿಚಾರಗಳಲ್ಲಿ ಇದು ಬಂಗಾರ ಗೊತ್ತಲ್ಲ. ಸೊ ಕೆಲವು ವಿಚಾರಗಳಲ್ಲಿ ಏನೇ ಇದ್ರೇನು ಅದು ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಇದ್ ಮಾಡ್ತಾರೆ. ಬಟ್ ಆತರ ಇಲ್ಲ. ವಿ ಬೋತ್ ಆರ್ ಲೈಕ್ ಬ್ರದರ್ಸ್. ನಾವೆಲ್ಲರೂ ಕೂಡ, ಯಾಕಂದ್ರೆ ನಮ್ ತಂದೆಯವರು ಅವ್ರನ್ನೆಲ್ಲ ಮಕ್ಳು ತರ ನೋಡಿದ್ದಾರೆ. ಸೊ ನಾನು ಅವ್ರು ಏನ್ ಮಾಡ್ತಾರೆ ಅನ್ನೋದು ಬದಲು ನಾನು ಅವರಿಗೆ ಬಹಳ ಗೌರವ ಕೊಡ್ತೀನಿ. ಯಾಕಂದ್ರೆ ಅವರು ನಮ್ಮ ಅಣ್ಣನ ಸ್ಥಾನದಲ್ಲಿ ಏನೋ ಬ್ರದರ್ ಫ್ರಮ್ ಅನ್ ಅದರ್ ಮದರ್ ಅಂತಾರಲ್ಲ ಹಂಗೆ. ಯಾಕಂದ್ರೆ ಅದೆಲ್ಲ ನಮ್ ತಂದೆಯವ್ರ ಜೊತೆ ಇದ್ದವರು, ಅವರಿಗೆಲ್ಲ ಅಪಾರವಾಗಿರ್ತಕ್ಕಂಥ ಅವ್ರ ಬಗ್ಗೆ ಗೌರವ ಇದೆ ನನಗೆ. ಎಲ್ಲರೂ ಜೊತೆಗೆ ಹೋದಾಗ ಇಂಥ ಸಂದರ್ಭದಲ್ಲಿ ಚೆನ್ನಾಗಿರ್ತದೆ. ಹಂಗಂದ ತಕ್ಷಣ ವಿರೋಧಿಗಳ ಜೊತೆಗೆ ಕೆಟ್ಟ ಬುದ್ಧಿ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಆದ್ರೆ ಗೋಪಾಲ್ ಕೃಷ್ಣ ಇವರೆಲ್ಲರೂ ಕೂಡ ಬಹಳ ಶ್ರಮ ಮಾಡಿ ಅವ್ರದೇ ಆಗಿರ್ತಕ್ಕಂಥ ಗೆಲುವು ಸೋಲು ಎಲ್ಲಾ ನೋಡ್ಕೊಂಡು ಮೇಲ್ ಬಂದವರು. ನಾವು ಅವ್ರನ್ನೆಲ್ಲ ಮರಿಬಾರ್ದು. ಅವರು ಜೊತೆಗೆ ಕೆಲಸ ಮಾಡತಕ್ಕಂಥದ್ದು ಅವಕಾಶಗಳು, ಆಮೇಲೆ ಚಿಂತನೆ ಎಲ್ಲ ಒಂದೇ ಇದೆ ನಮ್ದು ಎಲ್ಲ. ಸೊ ಅಂತ ಏನ್ ತೊಂದರೆ ಏನಿಲ್ಲ ಇದ್ರದ್ದೆಲ್ಲ. ಸೊ ನೋಡೋಣ, ಗೋಪಾಲ್ ಕೃಷ್ಣ ಅವರು ನಾನು ಒಬ್ರೇ ಅಲ್ಲ, ಎಲ್ಲರೂ ಸೇರ್ ಮಾಡ್ಬೇಕಾಗುತ್ತೆ. ಇದು ಇಬ್ರ ಮೇಲೆ ನಡೆಯತಕ್ಕಂಥದ್ದಲ್ಲ. ನಾವೇನು ನಮ್ಮ ಹೆಸರುಗಳು ಮುಂದೆ ಇದ್ರು ಕೂಡ ನಮ್ಮ ಜೊತೆಗಿರ್ತಕ್ಕಂಥ ಸಮೂಹ ಇದೆಯಲ್ಲ, ಅದು ಕಾಮನ್ ಥಿಂಕಿಂಗ್ ಅಲ್ಲಿ ಇರ್ಬೇಕಾಗ್ತದೆ. ಎಲ್ಲಾ ವರ್ಕರ್ಸ್ನು ಲೀಡರ್ಸ್ನು ಸ್ಯಾಟಿಸ್ಫೈ ಮಾಡಕ್ ಆಗ್ಲಿಲ್ಲ ಅನ್ನೋ ಪ್ರಯತ್ನಗಳನ್ನು ಕಾಣಬೇಕಾಗತ್ತೆ, ಅವ್ರು ನೋಡ್ಬೇಕಾಗತ್ತೆ, ಅನುಭವ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ಒಂದು ಹಂತಕ್ಕೆ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.